ಚನ್ನರಾಯಪಟ್ಟಣದ ನಾಗೇಶ್ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಜ್ಞಾನಸಾಗರ ಇಂಟರ್ನ್ಯಾಷನಲ್ ಶಾಲಾ ಆವರಣದಲ್ಲಿ ವಿವೇಕಾನಂದ ಜಯಂತಿ ಹಾಗೂ ಸುಗ್ಗಿ ಸಂಭ್ರಮವನ್ನು ಆಚರಣೆ ಮಾಡಲಾಯಿತು. ಈ ವೇಳೆ ನಾಗೇಶ್ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷ ಡಾಕ್ಟರ್ ನಾಗೇಶ್, ಕಾರ್ಯನಿರ್ವಾಹಕ ನಿರ್ದೇಶಕಿ ಡಾಕ್ಟರ್ ಭಾರತಿ ನಾಗೇಶ್, ನಾಗೇಶ್ ಶಿಕ್ಷಣ ಸಂಸ್ಥೆಯ ಶಿಕ್ಷಣಾಧಿಕಾರಿ ಸುಜಾ ಫಿಲಿಪ್, ಆಡಳಿತಾಧಿಕಾರಿ ಫಿಲಿಪ್ಸ್, ಶಾಲೆಯ ಶಿಕ್ಷಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ವಿದ್ಯಾರ್ಥಿಗಳಿಗೆ ನಾಗೇಶ್ ಎಜುಕೇಷನ್ ಟ್ರಸ್ಟ್ನ ಆಡಳಿತ ಮಂಡಳಿಯವರು ಸಿಹಿ ತಿನಿಸುವ ಮೂಲಕ ಸುಗ್ಗಿ ಸಂಭ್ರಮವನ್ನು ಆಚರಣೆ ಮಾಡಿದ್ದಾರೆ. ಉಕ್ಕಿನ ನರಗಳು ಹಾಗೂ ಸಿಡಿಲಿನಂಥ ಮನಸ್ಸುಗಳಿಂದ ಮಾತ್ರ ಈ ದೇಶವನ್ನು ಮುಂದೆ ತಗೊಂಡು ಹೋಗ್ಬೋದು, ಸಾಧನೆ ಮಾಡುವುದು ಮಾತನ್ನು ಸ್ವಾಮಿ ವಿವೇಕಾನಂದ ಅವರು 100 ವರ್ಷಗಳ ಹಿಂದೆ ಹೇಳಿದರು. ಬಹುಶಃ ಯಾವುದೇ ಒಬ್ಬ ಸಾಧು ಸಂತ ಈ ಭಾರತ ನಾಡಿನಲ್ಲಿ ನೂರಾರು ಸಾಧುಗಳು ಸಂತರು ಹುಟ್ಟಿ ತಮ್ಮ ಒಂದು ಘೋಷಣೆಗಳನ್ನು ಹಾಗೂ ತಮ್ಮ ಒಂದು ವಿಜ್ಞಾಪನೆಗಳನ್ನು ಬೋಧಿಸಿ ಹೋಗಿದ್ದಾರೆ. ಆದರೆ ವಿಶೇಷವಾಗಿ ಸ್ವಾಮಿ ವಿವೇಕಾನಂದ ಅವರು ಇತರೆ ಸಾಧುಗಳಿಂದ ವಿಭಿನ್ನತೆಯನ್ನು ನಾವು ಕಾಣಬಹುದು. ಏಕೆಂದರೆ ಸಾಮಾನ್ಯವಾಗಿ ಸಾಧುಗಳಂದ್ರೆ ಬಹಳ ಶ್ರಮವಾಗಿರ್ತಾರೆ, ಜಾಸ್ತಿ ಕೂಗಲ್ಲ, ಸುಮ್ಮನೆ ನಿಧಾನಕ್ಕೆ ಮಾತಾಡ್ತಾರೆ ಅಂತ ನಾವೆಲ್ಲ ಕೇಳಿದ್ವಿ, ಇದು ನೋಡ್ತಾ ಇದ್ದೀವಿ. ಆದರೆ ಸ್ವಾಮಿ ವಿವೇಕಾನಂದ ಅವ್ರನ್ನ ಒಂದು ರೀತಿ ಸಾಹಸ ಸನ್ಯಾಸಿ ಅಂತ ಕರೀತಾ ಇದ್ರು.